ಡಿಸೆಂಬರ್ 25 ಮ್ಯಾಕ್ಸ್ ಮಾರ್ಕ್ ಏನಾದರೂ ಅಂದರೆ ಲಕ್ ಅಂತ ಅನಿಸಿ ಮತ್ತೆ ಅದೇ ಡೇಟ್ ಆ್ಯಂಡ್ ನೇಮ್ ಎಮ್ಮಿಂದ ಶುರುವಾಗೋದು ಚೂಸ್ ಮಾಡಿದ್ದ ಅಥವಾ ಹೆಂಗೆ ಟೈಟಲ್ ನಾನು ಹಂಗೆ ಲಕ್ ಅಂತ ಹೋಗಿದ್ರೆ ಈಗ ಜುಲೈಗೆ ಹುಚ್ಚ ರಿಲೀಸ್ ಆದಾಗಲೇ ಅದೇ ಡೇಟಿಗೆ ಹೆಚ್ಚು 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 ಅಂತ ಬರಬೇಕಿತ್ತು ಇಲ್ಲಿವರೆಗೂ ಬಂದೇ ಇಲ್ಲ. ಜುಲೈ ನಾನು ಹುಚ್ಚ ಡೇಟಲ್ಲಿ 2 ಸಿನಿಮಾ ರಿಲೀಸ್ ಆಗಿದೆ. ಜುಲೈ 6th ಐ ಥಿಂಕ್ ಚೆಕ್ ಮಾಡ್ಕೊಳ್ಳೋದು. ಅದೇ ಡೇಟಿಗೆ 10 ವರ್ಷದ ನಂತರ ರಿಲೀಸ್ 12 ವರ್ಷದ ನಂತರ ರಿಲೀಸ್ ಆಗಿದ್ದು ಈಗ ಸೇಮ್ ಡೇಟ್. ಈ ಎರಡು ಅಲ್ಟಿಮೇಟ್. ಇವಾಗ ಅದನ್ನ ಇಟ್ಕೊಂಡ್ಬಿಟ್ರೆ ಈಗ ನಾನು ಅದನ್ನೇ ಆ ಡೇಟೇ ಜುಲೈ ಅಂತ ಬರಬೇಕಾದ್ರು ಐ ಥಿಂಕ್ ಐ ಆಮ್ ಬಿಯಾಂಡ್ ಆಲ್ ದಿಸ್ ಸೆಂಟಿಮೆಂಟ್ಸ್ ಆ್ಯಂಡ್ ನ್ಯೂಮರಾಲಜಿ ಅಸ್ಟ್ರಾಲಜಿ. ಐ ಥಿಂಕ್ ಇಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್. ಒಂದು ಅಪ್ರೋಚ್ ಇರಬೇಕು ನಿಮಗೆ. ಆ ದಿನ ನಿಮ್ಮಿಂದ ಒಳ್ಳೇದಾಗಬೇಕು, ಆ ದಿನದಿಂದ ನಿಮಗೆ ಒಳ್ಳೇದಾಗಬೇಕು, ನೀವು ಡಿಸೈಡ್ ಮಾಡ್ಕೊಳ್ಳಿ. ಸಿಂಪಲ್, ಅಲ್ಲಿಗೆ ಮುಗಿಸೋಲ್ಲ. ನನಗೇನಂತಂದರೆ ಬಂತು ಕೋಇನ್ಸಿಡೆನ್ಸು, ಅದೇ ಡೇಟಿಗೆ ಚೆನ್ನಾಗಿರುತ್ತಲ್ವ ಇಲ್ಲಿ, ಬಟ್ ಆ ಡೇಟಿಗೆ ಮಾಡಬೇಕಾದ್ರೂ ತುಂಬ ಶ್ರಮ ಪಡಬೇಕು ಅಂತ ಇದೆ. ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ತುಂಬ ಕಡಿಮೆ ಅವಧಿಯಲ್ಲಿ ಮಾರ್ಕ್ಸ್ ಸಿನಿಮಾ ಮುಗಿಸಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಶೂಟ್ಸು, ಮಧ್ಯರಾತ್ರಿ 3 ಗಂಟೆವರೆಗೂ ಶೂಟ್ ಮಾಡಿ ಮತ್ತೆ ಇನ್ನೊಂದು ಟೀಮ್ ಶೂಟ್ ಮಾಡಿ. ಅಂದರೆ ನಿಮ್ಮ ಸುತ್ತ ಇರೋರು ಹೇಳಿದ್ದು ದಿಸ್ ಇಸ್ ದ ಫಸ್ಟ್ ಟೈಮ್ ಸುದೀಪ್ ಅವ್ರದ್ದು ಸಿನಿಮಾ ಒಂದು ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿರೋದು ಅಂತ. ಒಂದು ಆರೋಪ ನಿಮ್ಮ ಮೇಲಿತ್ತು ಹೋದ ವರ್ಷ, ಯಾಕೋ ಸುದೀಪ್ ಅವರು ತುಂಬ ಕಾಯಿಸ್ತಿದ್ದಾರೆ ಅಭಿಮಾನಿಗಳನ್ನ ಅಂತ. ಇಲ್ಲ, ಆ್ಯಕ್ಚುಲಿ ನಾನು ಮ್ಯಾಕ್ಸ್ ಪ್ಲ್ಯಾನ್ ಮಾಡಿದ್ದು ಹೀಗೇನೆ. ಮ್ಯಾಕ್ಸಲ್ಲಿ ಜೂನಲ್ಲಿ ಸ್ಟಾರ್ಟ್ ಮಾಡ್ತೀನಿ 23, ಡಿಸೆಂಬರ್ ರಿಲೀಸ್ ಅಂದ್ಬಿಟ್ಟು ನಾನು ಅನೌನ್ಸ್ ಮಾಡಿರಲಿಲ್ಲ, ಬಟ್ ನಮ್ದು ಇಡೀ ಟೀಮ್ ಪ್ಲ್ಯಾನ್ ಮಾಡಿದ್ದು ಅಲ್ಲೇ. ಆ ಟೈಮಲ್ಲಿ ನವೆಂಬರಲ್ಲಿ ಚೆನ್ನೈಯಲ್ಲಿ ತಮಿಳ್ನಾಡಲ್ಲಿ ಒಂದು ಫ್ಲಡ್ ಆಗುತ್ತೆ. ಅಲ್ಲಿಂದ ಸ್ಲೋ ಆಗಿದ್ದು ಸಿನಿಮಾ ಹೋಗಿ 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 ಎಲ್ಲಿವರೆಗೆ ಹೋಯ್ತು ಅಂದರೆ ಅವ್ರ ಡೇಟ್ಸ್ ಇಲ್ಲ, ಇವ್ರ ಡೇಟ್ಸ್ ಇಲ್ಲ, ಸೆಟ್ ಹಾಳಾಗಿತ್ತು. ಎಲ್ಲ ಮುಗಿಸಿ ಬರೋಷ್ಟರೊಳಗೆ 24 ಆಗಿಬಿಡ್ತು ಡಿಸೆಂಬರ್. ವಿ ಕೇಮ್ ಆಫ್ಟರ್ 1.5 years. ಆ ಸಿನಿಮಾ 1.5 year ಕಾಯಿಸೋ ಸಿನಿಮಾನೇ ಅಲ್ಲ ಅದು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ನನ್ನ ಕೈಲಿರಲಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗಿರಬೇಕಾದ್ರೆ ಯು ಕಾಂಟ್ ರಿಯಲಿ ಡೂ ಎನಿಥಿಂಗ್. ಸೊ ಇದನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ವಿಜಯ್ದು ಸ್ಪೀಡ್ ಗೊತ್ತು, ಚಂದ್ರು ಸ್ಪೀಡ್ ಗೊತ್ತು, ನಾನು ಕೂತಿ ಶಿವದು ಸ್ಪೀಡ್ ಗೊತ್ತು. ಎಂಟೈರ್ ಟೀಮ್ ಹತ್ರ ಮಾತಾಡಿದ್ದೇನೆಂದರೆ ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಕ್ಯಾನ್ ವಿ ಡೂ ದಿಸ್? ಎಲ್ಲರೂ ಸೇರಿ ಕೈ ಜೋಡಿಸ್ದಾಗ್ಲೇ ಐ ಥಿಂಕ್ ಈ ಸಿನಿಮಾ ಈ ಥರ ಮೂಡ್ಕೊಂಬಂದಿದ್ದು ಮಾರ್ಕ್. ಯಾರಾದರೂ ಒಬ್ಬರೂ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಕಯ್ಯ ಪಯ್ಯ ಅಂದ್ಕೊಂಡು ಅಯ್ಯೋ ಅಯ್ಯೋ ಹಿಂದೆ ಮಾತಾಡೋರಾಗ್ಬಿಟ್ಟಿದ್ರೆ ಐ ಥಿಂಕ್ ದಿಸ್ ಫಿಲ್ಮ್ ವುಡ್ ಹ್ಯಾವ್ ಗಾನ್ ಟು ಡೂ.